ಸರ್ಕಾರದ ಹಣ ಯಾತಕ್ಕೆ ಇದಕ್ಕೆ? CM ಸಾಹೇಬರು ಒಂದು ದಿವಸ ಕೂತ್ಕೊಂಡು ಜಿಲ್ಲಾ ಮಂತ್ರಿಗಳು ನೀವು ಯಾರ್ಯಾರು ಬೇಕಾದ್ರೆ ಮಾತಾಡೋದು ಸಂತೋಷವಾಗಿ ಮಾಡ್ತಾರೆ, ಬಲವಂತ ಇಲ್ಲ. ಸಂಜೆ ಇನ್ಫೋಸಿಸ್ ಬರ್ರಿ, ಅರಮನೆ ಮುಂದಿನ ಕಾರ್ಯಕ್ರಮ ನಿಮ್ದೇನು ಬೇಕು ಹಾಕೊಳ್ಳಿ, ಅಡ್ವರ್ಟೈಸ್ಮೆಂಟ್. TVSನವ್ರು ಮಾಡಿಸಿರ್ಲಿ, ನಾವು TVSನವ್ರು ಬರ್ರಿ, ಇಂಥ ಕಾರ್ಯಕ್ರಮ ನಿಮ್ಮದೇ, ನೀವು ಸ್ಪಾನ್ಸರ್ಶಿಪ್ ಮಾಡ್ತಾರೆ. ಬಟ್ ಇವತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷರು ಅಲ್ಲಿ ಇಬ್ರಾಹಿಂ ಸ್ಟ್ಯಾಂಡ್ ಕರೆಕ್ಟ್ ಆಗಿ ಇವರು ರಾಜ್ಯಾಧ್ಯಕ್ಷರಿದ್ದಾರೆ. ರಾಜ್ಯಾಧ್ಯಕ್ಷರು ನಾನು ರಾಷ್ಟ್ರಾಧ್ಯಕ್ಷರಿಗೆ ವಿಧೇಯನಾಗಿರ್ತೇನೆ ಹೊರತು ದೇವೇಗೌಡರಿಗೆ ಯಾವ ಕುಮಾರಸ್ವಾಮಿಗೂ ನನಗೆ ಸಂಬಂಧ ಇಲ್ಲ ಅಂತ ನಿಜ. ಯಾಕೆಂದರೆ ಕುಮಾರಸ್ವಾಮಿಯವರು ಕೂಡ ಅವರು ವೈಯಕ್ತಿಕವಾಗಿ ಬಿಜೆಪಿ ಜೊತೆ ಮಾತಾಡಿಕೊಂಡು ಆ ಜಾತ್ಯತೀತ ಅರ್ಥವನ್ನೇ ಕಳೆದಂಥವ್ರು. ಹಾಗಾಗಿ ಇವತ್ತು CM ಇಬ್ರಾಹಿಂನವರು ತೆಗೆದುಕೊಂಡಂಥ ನಿಲುವು ಈ ರಾಜ್ಯದ ರಾಜಕಾರಣದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಚೆನ್ನಾಗಿದೆ. ಹೌದು, ಅಧಿಕಾರ ಇದೆ. ಅವರು ರಾಜ್ಯಾಧ್ಯಕ್ಷರಾಗಿ CM ಇಬ್ರಾಹಿಂ ಅವರಿಗೆ ಯಾರು ನಮ್ಮ ಪಕ್ಷದ ಚಟುವಟಿಕೆ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವರನ್ನು ಅಮಾನತ್ ಮಾಡತಕ್ಕಂಥ ಅಧಿಕಾರ CM ಇಬ್ರಾಹಿಂಗಿದೆ. ಜಾತ್ಯತೀತ ಶಕ್ತಿಯನ್ನ ಕೊಲೆ ಮಾಡಿ ಜಾತಿ ವ್ಯವಸ್ಥೆಯ ಕೋಮುವಾದಿ ಸಂಸ್ಥೆಯ ಬಿಜೆಪಿ ಜೊತೆಗೆ ನೀವು ಮದುವೆ ಆಗ್ತಾ ಹೋಗ್ತೀನಿ ಅಂತ ಹೇಳುವಂತ ಕುಮಾರಸ್ವಾಮಿನ ಅಮಾನತ್ ಮಾಡುವಂತ ಅಧಿಕಾರ ಇಬ್ರಾಹಿಂಗಿದ್ದೇ ಇದೆ. ಹೌದು, ನಾನು ಯಾಕೆಂತಂದ್ರೆ ನಾನು ಒಂದು ವೇಳೆ ನಾನು JDS ರಾಜ್ಯಾಧ್ಯಕ್ಷನಾಗಿ ಮುಂದುವರೆದಿದ್ರೆ ಇವತ್ತು JDS ನಾಯಕರು ಅಂತ ಯಾರು ಅನಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರು, ಅವರ ಅತಿಯಾದ ನಡವಳಿಕೆಗಳು ಜಾತ್ಯತೀತ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ತೀರ್ಮಾನಗಳು ಮತ್ತು ಮತೀಯವಾದಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು. ನಾನೇನಾದ್ರು ಇದ್ದಿದ್ರೆ ಮೊದಲು ಈ ಕುಮಾರಸ್ವಾಮಿನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತಾ ಇದ್ದೆ. ಅದನ್ನ ಈ ಯಾರು CM ಇಬ್ರಾಹಿಂ ಮಾಡ್ತಾರೆ. ಸರಿ ಸರಿ, ಇಬ್ರಾಹಿಂ ಸ್ಟ್ಯಾಂಡ್ ಕರೆಕ್ಟ್ ಆಗಿ ರಾಮ್ನೆ ಏನ್ ಕ್ರಮ ಆಯ್ತದೆ, ಯಾಕೆ ಹಾಕಿಲ್ಲ? ಯಾರ ಚಮಚಾಗಿರಿ ಮಾಡೋರು ಬಿಟ್ಟು ಇನ್ನೆಲ್ಲ ಕೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.